ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ SBI ಬ್ಯಾಂಕ್ ಮ್ಯಾನೇಜರು ಏನೋ ಕನ್ನಡ ಬಗ್ಗೆ ಕೇವಲ ಮಾತಾಡಿದ್ಲು. ನಾನು ಕನ್ನಡ ಮಾತಾಡೋದಿಲ್ಲ ಏನಿವಾಗ ಅನ್ನೋಂಥ ಅವಾಜ್ ಹಾಕಿದ್ಲು. ಇದು ಸರಿಯಿಲ್ಲ. ಯಾಕಂತಂದರೆ, ಇವತ್ತು ಯಾವುದೇ ಒಂದು ಕಂಪನಿ ಯಾವುದೇ ಒಂದು ರಾಜ್ಯಕ್ಕೆ ಬಂದಾಗ ಅಲ್ಲಿನ ನೆಲ ಜಲ ಭಾಷೆಗೆ ಜನರಿಗೆ ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಇವತ್ತು SBI ಬ್ಯಾಂಕ್ ಮ್ಯಾನೇಜರ್ ಮಾತಾಡಿದ್ಲಲ್ಲ, ಅದು ದುರಹಂಕಾರದ ಪರಮಾವಧಿ. ಅವಳು ಮಾತಾಡಿದ್ದು ಸರಿ ಇಲ್ಲ. ಯಾಕೆಂತಂದರೆ, ನಾವು ಕನ್ನಡಿಗರು ಅವ್ರಿಗೆ ಹಿಂಸೆ ಕೊಟ್ಟಿಲ್ಲ, ಕಲೀಲೇಬೇಕು ಅಂತ ನಾವು ಟಾರ್ಚರ್ ಕೊಟ್ಟಿಲ್ಲ ಅವರಿಗೆ. ಕನ್ನಡ ಮಾತಾಡಿ ಬ್ಯಾಂಕಲ್ಲಿ ಕನ್ನಡಿಗರಿಗೆ, ಕನ್ನಡ ಕಸ್ಟಮರ್ಗಳಿಗೆ ಕನ್ನಡದಲ್ಲೇ ಸರ್ವಿಸ್ ಕೊಡಿ. ಯಾಕಂದರೆ ಎಜುಕೇಷನ್ ಇದ್ದವರು ಬರ್ತಾರೆ, ಎಜುಕೇಷನ್ ಇಲ್ದಿರೋರು ಬರ್ತಾರೆ, 10 ಭಾಷೆ ಕಲ್ತರು ಬರ್ತಾರೆ, 1 ಭಾಷೆ ಕಲ್ತರು ಬರ್ತಾರೆ. ಹಾಗಾಗಿ ಕನ್ನಡಿಗರಿಗೆ ಕನ್ನಡದಲ್ಲಿ ಮಾತಾಡೋದು ತಪ್ಪೇನಿದೆ? ಇವಾಗ ನಾವು ಕಲೀಲೇಬೇಕಂತ ನಾವೇನು ಯಾರಿಗೂ ಒತ್ತಡ ಹಾಕಿಲ್ಲ, ಟಾರ್ಚರ್ ಕೊಟ್ಟಿಲ್ಲ. ದುರಹಂಕಾರದ ಮಾತಾಡೋದು ಸರಿಯಿಲ್ಲ. ಇವತ್ತು ಯಾವುದೇ ಒಂದು ರಾಜ್ಯ ಭಾಷೆಗೆ ಮರ್ಯಾದೆ ಕೊಡಬೇಕು. ಇವತ್ತು ನಾವು ಎಲ್ಲೋ ಒಂದು ಕೋಲ್ಕತ್ತಾದಲ್ಲೋ ಇಲ್ಲ ರಾಜಸ್ಥಾನದಲ್ಲೋ ಇಲ್ಲ ತಮಿಳ್ನಾಡಿನಲ್ಲೋ ಎಲ್ಲೋ ಹೋಗಿ ನಾವು ವಾಸವಾಗಿರ್ತೀವಿ. ನಮಗೆ ಆ ರಾಜ್ಯ ಲೈಫ್ ಕೊಡುತ್ತೆ ಅಂದರೆ, ನಮಗೆ ಆ ರಾಜ್ಯ ವಾಸ ಮಾಡೋದಕ್ಕೆ ಜಾಬು ಸ್ಯಾಲ್ರಿ ಎಲ್ಲ ಕೊಟ್ಟುತ್ತೆ ಅಂದರೆ, ನಾವು ಆ ರಾಜ್ಯ ಭಾಷೆಗಳಿಗೆ, ಅಲ್ಲಿನ ಜನಕ್ಕೆ, ಲೋಕಲ್ ಜನಕ್ಕೆ, ಅಲ್ಲಿನ ನೆಲ ಜಲ ಭಾಷೆಗೆ ಮರ್ಯಾದೆ ಕೊಡೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇವತ್ತು ಬ್ಯಾಂಕ್ ಮ್ಯಾನೇಜರು ಅವಳಿಗಿರೋದು ಒಂದೇ ಪವರು. ಅಹಂಕಾರದಿಂದ ನಡಕೆ ಕಾರಣ ಏನಪ್ಪ ಅಂದರೆ, ಅವಳ ಜಾಬು ಮತ್ತು ಸ್ಯಾಲ್ರಿ ಮತ್ತು ಪವರು ಅಷ್ಟೇ. ಅವಳು ಆ ಪವರಿಂದ ಆಚೆ ಬಂದರೆ ಅವಳು ಏನೂ ನಡೆಯೋದಿಲ್ಲ. ಆ ಪವರಿಂದ ಆ ಥರ ದುರಹಂಕಾರದ ನಡವಳಿಕೆಯನ್ನು ಮಾಡ್ತಾರೆ. ನಾನು ಕನ್ನಡ ಮಾತಾಡೋದಿಲ್ಲ ಏನಿವಾಗ ಅನ್ನೋದಕ್ಕೆ ಏನು ಇವಳು ಯಾರು? ನಮ್ಮ ಮೇಲೆ ದ್ವೇಷ ಮಾಡುವಂಥದ್ದು, ಫೈಟ್ ಮಾಡುವಂಥ ಕೆಲಸಕ್ಕೆ SBI ಬ್ಯಾಂಕ್ ಮ್ಯಾನೇಜರ್ ಹೋಗಿದ್ದು ಸರಿಯಿಲ್ಲ. ನಾವು ಬ್ಯಾಂಕಿಗೆ ಹೋದಾಗ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಕೆಲವರಿಗೆ ಕೆಲವು ಭಾಷೆಗಳು ಅಡ್ಜಸ್ಟ್ ಆಗೋದಿಲ್ಲ, ಕೆಲವು ಭಾಷೆಗಳನ್ನ ಕಲಿಯೋದು ಕಷ್ಟ ಆಗುತ್ತೆ. ನಮಗೆ ಗೊತ್ತಿದ್ದಿಲ್ಲ ಅಂತಲ್ಲ, ಅಟ್ಲೀಸ್ಟು ಭಾಷೆ ಗೊತ್ತಿಲ್ಲದ ಜನ ಬಂದಾಗ, ಒಂದೇ ಭಾಷೆ ಕನ್ನಡ ಗೊತ್ತಿರುತ್ತೆ ಅಂಥವ್ರು ಬಂದಾಗ ಹೇಳಬೇಕು, ಕೂತ್ಕೊಳ್ಳಿ ಬನ್ನಿ, ಏನು ಹೇಳಿ ಸಮಸ್ಯೆ, ಆಯ್ತು ನೋಡೋಣ. ಇಲ್ಲ ನಿಮ್ಗೆ ಹಿಂದಿ ಕನ್ನಡ ಬರಲಿಲ್ಲ ಅಂದರೆ ನಿಮ್ಮ ಪಕ್ಕದಾಗೆ ಯಾರಾದರೂ ಒಬ್ಬರು ಕನ್ನಡ ಬರೋರಿದ್ರೆ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿಸ್ಬೇಕು. ಫಸ್ಟ್ ಗೌರವ ಕೊಡೋದನ್ನು ಕಸ್ಟಮರ್ಸ್ಗಳಿಗೆ ಬ್ಯಾಂಕ್ ಮ್ಯಾನೇಜರ್ ಕಲಿಬೇಕು. ಅಹಂಕಾರದಲ್ಲಿ, ದುರಹಂಕಾರದಲ್ಲಿ ನಿಮ್ಮ ಸ್ಯಾಲ್ರಿ ಎಷ್ಟು ದಿನ ಇರುತ್ತೆ? ನಿಮ್ಮ ಜಾಬ್ ಪವರ್ ಎಷ್ಟು ದಿನ ಇರುತ್ತೆ? SBI ಕರ್ನಾಟಕದಲ್ಲಿ ರೆಂಟಿಗಿದೆ. ಕರ್ನಾಟಕದ ಕಸ್ಟಮರ್ಗಳು ಹಾಕೋ ಎಂಜಲ್ ಅನ್ನೋದಿಂದ, ಭಿಕ್ಷೆಯಿಂದ ನಿಮ್ಮ ಸ್ಯಾಲ್ರಿಗಳು ಬರ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಕೊಡ್ತಕ್ಕಂಥ ಕಸ್ಟಮರ್ಗಳ ಸರ್ವಿಸ್ ಹಣದಿಂದ ನೀವು ಸ್ಯಾಲ್ರಿ ಬರ್ತಾ ಇದೆ. ಅದನ್ನು ಯಾವ ಬ್ಯಾಂಕ್ ಮ್ಯಾನೇಜರ್ಗಳು ಮರಿಬಾರ್ದು, ಯಾರು ದುರಹಂಕಾರದಲ್ಲಿ ಮಾತಾಡಬಾರ್ದು. ಇವತ್ತು ಕಸ್ಟಮರ್ಗಳಿಂದಲೇ ತಾನೇ ನಿಮಗೆಲ್ಲ ನಡೆಯೋದು, ನಿಮ್ಮ ಬ್ಯಾಂಕ್ ನಡೆಯೋದು. ಕಸ್ಟಮರ್ಗಳಿಂದ ನಿಮ್ಮ ಬ್ಯಾಂಕ್ ಹೆಂಗೆ ನಡೆಯುತ್ತೆ? ನಾವೇ ನಿಮ್ಗೆ ಏನನ್ನ ಟಾರ್ಚರ್ ಕೊಟ್ಟಿದ್ದೀವಾ? ಇಲ್ಲ ಕನ್ನಡ ಕಲೀಲೇಬೇಕಂತ ಹೇಳಿ ನನ್ನ ಹಿಂಸೆ ಕೊಟ್ಟಿದ್ವಿ? ಇಲ್ಲ. ನಾವು ಹೇಳ್ತಾ ಇದ್ದೇವೆ, ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಸರ್ವಿಸ್ ಕೊಡಿ. ಕನ್ನಡದ ಕಸ್ಟಮರ್ಗಳಿಗೆ ಬೇರೆ ಭಾಷೆ ಗೊತ್ತಿರಲ್ಲ, ಸ್ವಲ್ಪ ಮರ್ಯಾದೆ ಕೊಡೋದನ್ನು ಕಲಿಬೇಕು. ನಿನಗೆ ಆ ಜಾಬು, ಆ ಸ್ಯಾಲ್ರಿ ಎಷ್ಟು ದಿನ ಇರುತ್ತೆ? ಸಮಾಜ ಬಿಟ್ಟು ಬದುಕೋಕ್ಕಾಗೋದಿಲ್ಲ. ಸಮಾಜದ ಜನಗಳನ್ನ, ಪ್ರತಿಯೊಂದು ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ಜನಶಕ್ತಿಯಿಂದ ಮಾತ್ರ ನಡೆಯುತ್ತೆ ಅಲ್ಲ. ಹೋಗಿ ಪಿಕ್ಚರ್ ನೋಡಿದರೆ ಪಿಕ್ಚರ್ ಹೀರೋ ಲೈಫು ಮುಂದೆ ಬರುತ್ತೆ. ಪ್ರೊಡ್ಯೂಸರ್ಗೆ ಇನ್ಕಮ್ ಯಾರಿಂದ ಬರುತ್ತೆ? ಪ್ರೊಡ್ಯೂಸರ್ ಆ ಎತ್ತರಕ್ಕೆ ಬೆಳೆಯೋಕ್ಕೆ, ಹೀರೋ ಆ ಎತ್ತರಕ್ಕೆ ಬೆಳೆಯೋಕ್ಕೆ ಜನಶಕ್ತಿನೇ ಕಾರಣ. ರಾಜಕಾರಣಿಗಳು ಆ ಶಕ್ತಿ ಬೆಳೆಯೋದಕ್ಕೆ ಜನಶಕ್ತಿನೇ ಕಾರಣ. ಜನಶಕ್ತಿ ಬಿಟ್ಟು ಯಾರೂ ಬದುಕೋಕ್ಕಾಗೋದಿಲ್ಲ. ಬ್ಯಾಂಕ್ಗಳು ನಡಿಬೇಕಂದ್ರೆ ಕಸ್ಟಮರ್ ಬರದಲ್ಲೇ ಬ್ಯಾಂಕ್ ನಡೆಯೋದಿಲ್ಲ, ಕಸ್ಟಮರ್ಗಳಿಂದಲೇ ಬ್ಯಾಂಕ್ ನಡೆಯೋದು. ಇಲ್ಲ, ಒಂದು ಭಾಷೆ ಕಲಿಯೋದಕ್ಕೆ ಕಷ್ಟ ಆದರೆ ಹೇಳಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ಅಕ್ಕಪಕ್ಕದವರಿಗೆ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಬೇಕು, ಅವರಿಂದ ಎಕ್ಸ್ಪ್ಲೈನ್ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಲೋಕಲ್ ಲ್ಯಾಂಗ್ವೇಜು, ಲೋಕಲ್ ಜನಗಳಿಗೆ ದ್ವೇಷ ಮಾಡೋದು, ಜಗಳ ಮಾಡೋದು, ಇದೆಲ್ಲ ಹಿಂಸೆ ಕೊಡೋದು, ಅದೆಲ್ಲ ಸರಿ ಇಲ್ಲ. ಯಾವುದೇ ಒಂದು ರಾಜ್ಯ ಭಾಷೆಗೆ ಮರ್ಯಾದೆ ಕೊಡಬೇಕು. ಯಾವುದೇ ಒಂದು ರಾಜ್ಯಕ್ಕೆ, ಈಗ ನಾನು ಹೋಗ್ಬಿಡ್ತೀನಪ್ಪ, ಇಲ್ಲ ನಾನು ಆಂಧ್ರಾಗೆ ಹೋಗ್ತೀನಿ, ನನಗೆ ಅಲ್ಲಿ ಜಾಬ್ ಸ್ಯಾಲ್ರಿ ನನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ.
ನನ್ನ ಕುಟುಂಬ ಸೆಟ್ಲ್ ಆಗಿಬಿಡುತ್ತೆ, ನನ್ನ ಜೀವನ ಸೆಟ್ಲ್ ಆಗಿಬಿಡುತ್ತೆ. ನನಗೀಗ ಏನು ಅರಿವಿರ್ಬೇಕು ನನಗೆ, ನೋಡಪ್ಪ ನನಗೆ ಆಂಧ್ರದಲ್ಲಿ ಜಾಬ್ ಸಿಕ್ಕಿದೆ, ಸ್ಯಾಲ್ರಿ ಸಿಕ್ಕಿದೆ, ನೆಲ ಜಲ ಭಾಷೆ ಇಲ್ಲಿ ಬದುಕೋದಕ್ಕೆ ನನಗೊಂದು ವಾಸ ಜಾಗ ಸಿಕ್ಕಿದೆ ಅಂತ ನನಗೆ ಅರಿವಿರಬೇಕಾಗುತ್ತೆ. ಮತ್ತು ಅಭಿಮಾನವೂ ಇರಬೇಕಾಗುತ್ತೆ. ನಾನು ಇವತ್ತು ಈ ನೆಲದಲ್ಲಿ ನಾನು ಲೈಫ್ ಸಿಕ್ಕಿದೆ ಈ ನೆಲದಲ್ಲಿ ಅಂತ ಅರಿವು ಮತ್ತು ಜ್ಞಾನ ಮತ್ತು ತಿಳುವಳಿಕೆ ಇರಬೇಕಾಗುತ್ತೆ. ಬರೀ ಜಾಬ್ ಪವರಿಂದ ಮೆರೆದಾಡೋದಲ್ಲ. ಜಾಬು ನೀನು ಗೋಡೆ ಒಳಗಡೆ ಅಷ್ಟೇ ನಿನ್ನ ಪವರು, ಗೋಡೆಯಿಂದ ಆಚೆ ಬಂದಮೇಲೆ ನೀನು ಹಿಡಿಯೋದಿಲ್ಲ. ತಮಿಳ್ನಾಡಿಗೆ ಹೋದರೆ ತಮಿಳ್ನಾಡು ಭಾಷೆ ಕಲಿಬೇಕು. ಎಷ್ಟು ಸಾಧ್ಯನೋ ಅಷ್ಟು ಕಲ್ತ್ಕೊಂಡು ರಾಜ್ಯದ ಜನರಿಗೆ ಮರ್ಯಾದೆಯನ್ನು ಕೊಡಬೇಕು ಅಲ್ಲ. ನಾನು ಮಾತಾಡೋದಿಲ್ಲ, ಹೋಗಿ ಏನು ಮಾಡ್ಕೊಳ್ತೇನೆ ಅರ್ಥ ಏನು? ನೀನು ರಾಜ್ಯಕ್ಕೆ ಬಂದು ನಾವು ಹಂಗೆ ಮಾತಾಡಿ ನೀನು ಸುಮ್ಮನೆ ಇರ್ತೀಯ? ಅವಳು ಯಾವ ರಾಜ್ಯದವಳು ಗೊತ್ತಿಲ್ಲ, ಅವಳು ನಾರ್ತ್ ಇಂಡಿಯನ್, ಅವಳ ರಾಜ್ಯಕ್ಕೆ ಹೋಗ್ಬಿಟ್ಟು ನಾವು ಹಂಗೆ ಮಾತಾಡಿದ್ರೆ ಅವಳು ಸುಮ್ಮನೆ ಇರ್ತಾಳ? ಆ ರಾಜ್ಯದ ಜನತೆ ಸುಮ್ಮನೆ ಇರ್ತಾರ? ನಾವು ಹೋಗ್ಬಿಟ್ಟು ಅಲ್ಲಿ ಮಾತಾಡಿದ್ರೆ ಇಲ್ಲ, ಅವರು ಅದೇ ಥರ ಗಲಾಟೆ ಮಾಡ್ತಾರಲ್ವ. ಸಿಂಧೂರ್ ಆಪರೇಷನ್ ಅಂತ ಮೋದಿ ಅವರು ಮಾಡಿದ್ದಾರೆ. ಸಿಂಧೂರುಗಳು ಇಟ್ಕೊಂಬನ್ನಿ ಫಸ್ಟ್. ನೀವು ಬ್ಯಾಂಕ್ ಒಳಗಡೆ ಹೆಣ್ಮಕ್ಳು ಸಿಂಧೂರುಗಳು ಇಟ್ಕೊಂಬನ್ನಿ ಫಸ್ಟು. ಕುಂಕುಮಗಳು ಗಂಡ ಸತ್ತಂತರ ಬರ್ತೀರಲ್ವಾ? ಮದುವೆ ಆಗಿ ಎರಡು ಮಕ್ಳಿದ್ರು ಗಂಡ ಸತ್ತಂತರ ಬರ್ತೀರಲ್ಲ, ಒಂದು ಕುಂಕುಮ ಇಡಲ್ಲ, ಒಂದು ಉಂಗುರ, ಕಾಲುಂಗುರನೂ ಇಡೋದಿಲ್ಲ. ಫಸ್ಟ್ ಈ ಸಂಸ್ಕೃತಿ, ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು, ಸಂಪ್ರದಾಯವನ್ನು ಬ್ಯಾಂಕ್ ಮಹಿಳಾ ಅಧಿಕಾರಿಗಳು ಉಳಿಸಿ. ನಿಮಗೆ ಜಾಬ್ ಜಾಬ್ ಪವರು, ಹಣ ಸಿಕ್ಕೇಟ್ಗೆ ಸಂಸ್ಕೃತಿ ಸಂಪ್ರದಾಯ, ನೆಲ ಜಲ ಭಾಷೆಯ ಎಲ್ಲವನ್ನು ಗಾಳಿ ತೂರಿ ಮೆರೆಯಕ್ಕೆ ಹೋಗಬೇಡಿ. ಯಾಕಂತ ನೀವು ರಿಟೈರ್ಡ್ ಆದಮೇಲೆ, ನೀವು ಆ ಜಾಬಿಂದ ಆಚೆ ಬಂದಮೇಲೆ ನೀವು ಎಲ್ಲಿರ್ತೀರ? ಸಮಾಜದೊಳಗೆ ಬದುಕಬೇಕಾಗುತ್ತೆ, ಜನಗಳ ಮಧ್ಯೆ. ಸಮಾಜ ಬಿಟ್ಟು ಯಾವನು ಬದುಕೋಕ್ಕಾಗೋದಿಲ್ಲ. ಇವತ್ತು ಪ್ರತಿಯೊಬ್ಬರು ಜೀವನ ನಡೆಯೋದು ಜನಗಳ ದುಡ್ಡಿಂದ. ಬ್ಯಾಂಕ್ ಲೈನ್ ಆಗಿರ್ಬೋದು, ಇಂಡಿಯಾ ಗೌರ್ಮೆಂಟು, ಕರ್ನಾಟಕ ಗೌರ್ಮೆಂಟ್, ಎಲ್ಲ ಗೌರ್ಮೆಂಟ್ ನಡೆಯೋದನ್ನು ಜನಗಳ ದುಡ್ಡಿಂದನೇ. ಇವಾಗ ನನ್ನ ಚಾನಲು, ನಾನಿವಾಗ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀನಿ. ನನ್ನ ಬೇಳೆಕಾಳು ಬೇಯೋದು ಜನಗಳಿಂದಲೇ. ನನಗರಿವಿದೆ. ಅಂಥ ಜನಗಳಿಗೆ ನಾವು ಮರ್ಯಾದೆ ಕೊಡಬೇಕಲ್ವ? ಈಗ ನನ್ನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ನನಗೆ ಫಾಲೋವರ್ಸ್ ಆಗಿದ್ದಾರೆ, ನನಗೂ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಬೇಳೆಕಾಳು ಬೇಯೋದು, ನನ್ನ ಜೀವನ ಆಗೋದು ಅವರಿಂದ ತಾನೇ. ಅಂಥ ಸಬ್ಸ್ಕ್ರೈಬರ್ಸ್ಗೆ, ಅಂಥ ಫಾಲೋವರ್ಸ್ಗೆ ನಾವು ಮರ್ಯಾದೆ ಕೊಡಬೇಕಲ್ಲ. ಅದೇ ಥರ ಬ್ಯಾಂಕಿಗೆ ಬರೋ ಕಸ್ಟಮರ್ಗಳಿಗೆ ಮರ್ಯಾದೆ ಕೊಡಬೇಕು. ಬ್ಯಾಂಕ್ ಅಂದಮೇಲೆ ಕನ್ನಡ ಯಾರಾದರೂ ಒಬ್ರು ಮಾತಾಡೋರು ಇರ್ತಾರೆ, ಅವರಿಂದ ಹೇಳ್ಸ್ಬೇಕಲ್ಲ. ಕೇವಲ ನೋಡೋದನ್ನು ನಿಲ್ಲಿಸಬೇಕು, ಅವಮಾನ ಮಾಡೋದನ್ನು ನಿಲ್ಲಿಸಬೇಕು. ಕೋಟಿ ಇದ್ದವ್ರಿಗೆ ಅಷ್ಟೇ ಮರ್ಯಾದೆ ಕೊಡೋದಲ್ಲ, ಬಡವರಿಗೂ ಮರ್ಯಾದೆ ಕೊಡಬೇಕು, ಜೀರೋ ಬ್ಯಾಲೆನ್ಸ್ ಇರೋರಿಗೂ ಮರ್ಯಾದೆ ಕೊಡಬೇಕು, ಯಾರನ್ನಾಗಿರಲಿ. ನೀವು ಈ ಎಸ್ ಬಿ ಐ ಕಂಪನಿ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ರೆಂಟಿಗಿದೆ. ಕರ್ನಾಟಕ ಜನತೆಯ ದುಡ್ಡಿಂದ ಎಲ್ಲ ಬ್ಯಾಂಕ್ಗಳು ನಡೀತವೆ. ಆಂಧ್ರ ಜನತೆಯ ದುಡ್ಡಿಂದ ಆ ರಾಜ್ಯದ ಬ್ಯಾಂಕ್ಗಳು ನಡೀತವೆ. ತಮಿಳುನಾಡು ಜನಗಳ ದುಡ್ಡಿಂದ ಆ ಬ್ಯಾಂಕ್ಗಳು ನಡೀತವೆ. ಇವತ್ತು ನನಗೆ ಸ್ಯಾಲ್ರಿ ಬರುತ್ತೆ ಅಂತಂದರೆ ಯಾರಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಅಂತ 5 ನಿಮಿಷ ಅಧಿಕಾರಿಗಳು ಯೋಚನೆ ಮಾಡಿದರೆ ಸಾಕು, ಉತ್ತರ ಸಿಕ್ಕೋಗ್ಬಿಡುತ್ತೆ. ಆಮೇಲೆ ಜನಗಳಿಗೆ ಮರ್ಯಾದೆ ಕೊಡೋದು ಕಲಿತಾರೆ. ಒಂದೊಂದು ಸಾರಿ ಕೆಲವೊಂದು ಲ್ಯಾಂಗ್ವೇಜನ್ನ ಕಲಿಯೋದು ಕಷ್ಟ ಆಗುತ್ತೆ, ಅದು ನಮಗೆ ಗೊತ್ತಿದೆ. ಭಾಳ ಕಷ್ಟ ಆಗುತ್ತೆ ಕಲಿಯೋದನ್ನು. ಈಗ ನಾವು ಮಲಯಾಳಿ ಕಲಿಬೇಕಂದ್ರೆ ನನ್ನ ಕೈಲಾಗೋದಿಲ್ಲ, ಅಂದರೆ ಉಚ್ಚಾರಣೆ ಮಾಡೋಕ್ಕಾಗೋದಿಲ್ಲ. ಅದನ್ನು ನನ್ನ ತಲೆ ಒಳಗೆ ತಗೊಂಡು ಹೋಗೋಕ್ಕಾಗೋದಿಲ್ಲ. ತುಂಬ ನನಗೆ ಅಡ್ಜಸ್ಟ್ ಆಗೋದಿಲ್ಲ. ಅದು ನಮಗೂ ಗೊತ್ತಿದೆ. ಜಸ್ಟ್ ಒಂದು ಸರ್ವಿಸ್ ಕೊಡೋಕ್ಕೆ ಎಷ್ಟು ಲ್ಯಾಂಗ್ವೇಜ್ ಅಷ್ಟು ಕಲಿಬೋದಲ್ಲ. ಏನು ಬೇಕು ಹೇಳಿ, ಬನ್ನಿ ಕೂತ್ಕೊಳ್ಳಿ. ಏನು ಆಗಬೇಕಾಗಿದೆ? ಇಷ್ಟು ಹೇಳಿದ್ರೆ ಸಾಕು. ಇಷ್ಟು ಹೇಳೋಕ್ಕಾಗಲ್ಲ ಅಂದರೆ ಒಂದು 10 ಪದ ಕಲ್ತ್ಕೊಂಡ್ರೆ ಸಾಕು. ತಮಿಳ್ನಾಡಿಗೆ ಹೋದ್ರೆ ತಮಿಳ್ನಾಡಿಗೆ, ರಾಜಸ್ಥಾನಕ್ಕೆ ಹೋಗಲಿ, ಡೆಲ್ಲಿಗೆ ಹೋಗಲಿ, ಯಾವುದೇ ರಾಜ್ಯಕ್ಕೆ ಟ್ರಾನ್ಸ್ಫರ್ ಆದಾಗ ಬನ್ನಿ, ಏನು ಸಮಸ್ಯೆ, ಕೂತ್ಕೊಳ್ಳಿ, ಏನಾಗಬೇಕು ಅಂತ 4 ಪದ ಕಲ್ತ್ಕೊಂಡ್ರೆ ಸಾಕು ಕಸ್ಟಮರ್ಗೆ ಅಷ್ಟೇ. ಅದು ಬಿಟ್ಬಿಟ್ಟು ಈ ರೋಪ್ಗಳು, ದುರಹಂಕಾರಗಳು, ನಡತೆಗಳು ಇವೆಲ್ಲ ಬಿಟ್ಟುಬಿಡಬೇಕು. ಕರ್ನಾಟಕ ಜನತೆ, ಕರ್ನಾಟಕ ಬಂದವ್ರಿಗೆ ಬನ್ನಿ ಕೂತ್ಕೊಳ್ಳಿ, ನೀರು ಬೇಕಾ, ಮಜ್ಜಿಗೆ ಬೇಕಾ, ಕುಡೀರಿ, ಟೀ ಕುಡೀರಿ ಅನ್ನೋ ಸಂಪ್ರದಾಯಸ್ಥರು. ಯಾವತ್ತಿಗೂ ದೌರ್ಜನ್ಯ ದರ್ಪ ಮಾಡಿದವರಲ್ಲ, ಇನ್ನೊಬ್ಬರಿಗೆ ಹಿಂಸೆ ಕೊಡಿದವರಲ್ಲ ಕರ್ನಾಟಕ ಜನತೆ. ಅದಕ್ಕೆ ಇಷ್ಟು ದಿನ ನಾವು ಭಾಳ ತಾಳ್ಮೆಯಿಂದ ಇದ್ದೇವೆ. ನಮ್ಗೆ ಇನ್ನೊಬ್ರು ಮನಸ್ಸು ನೋಯಿಸೋದು, ಇನ್ನೊಬ್ಬರಿಗೆ
ಹಿಂಸೆ ಕೊಡೋದು ನಮ್ಗೆ ಗೊತ್ತಿಲ್ಲ. ಎಲ್ಲವನ್ನು ಸುಧಾರಿಸ್ಕೊಂಡು ತಾಳ್ಮೆಯಿಂದ ಕರ್ನಾಟಕ ಜನತೆ ಹೋಗ್ತಾ ಇದ್ದೇವೆ. ಇವತ್ತು ಬೆಂಗಳೂರಲ್ಲಿ ನಾರ್ತ್ ಇಂಡಿಯನ್ ಜಾಸ್ತಿ ಇದ್ದಾರೆ. ಎಷ್ಟೋ ಜನ ನಾರ್ತ್ ಇಂಡಿಯನ್ ಬೆಂಗಳೂರಿಗೆ ಬಂದು ವಾಪಸ್ ಹೋಗಿಲ್ಲ, ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅವರಿಗೆ ಎಲ್ಲ ಥರದ ವ್ಯವಸ್ಥೆ ಬೆಂಗಳೂರಿಗೆ ಸಿಕ್ಕಿದೆ. ಇಂಥ ಕರ್ನಾಟಕದ ಸೇವೆ ಲೈಫ್ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಬೆಂಗಳೂರಿಗೆ ಒಂದು ಮರ್ಯಾದೆ ಕೊಡೋದನ್ನು ಆಫೀಸರ್ಸ್ಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಯಿತು, ಸ್ವಲ್ಪ ಮರ್ಯಾದೆ ಕೊಡೋದನ್ನು ಕಲಿಬೇಕು. 50 ವರ್ಷ ಇದ್ರೂ ಒಂದು ಕನ್ನಡ ಮಾತಾಡೋಲ್ಲ ದುರಂಕಾರ್ಗೆಟ್ ಅವರು. ನಿಮಗೆ ಬದುಕೋದಕ್ಕೆ ಜಾಗ, ನೀರು, ವಸತಿ ಎಲ್ಲ ಬೇಕು, ಪ್ರಾಪರ್ಟಿಗಳು ಮಾಡ್ತೀರಾ, ಕನ್ನಡವನ್ನು ಮಾತಾಡಲ್ಲ. ಏನು ಇದು? ಕನ್ನಡಿಗರು ಕ್ವಶನ್ ಮಾಡೋ ಅಧಿಕಾರ ಇದೆ. ಯಾಕೆ ಕನ್ನಡ ಮಾತಾಡಲ್ಲ ನೀವು? ಇಲ್ಲಿದ್ದು, ಇಲ್ಲೇ 50 ವರ್ಷದಿಂದ ಇದ್ದು, ಇಲ್ಲಿ ನಿಮಗೆಲ್ಲ ಜಾಬು, ಸ್ಯಾಲ್ರಿ, ಪ್ರಾಪರ್ಟಿ, ಬಿಸ್ನೆಸ್ ಎಲ್ಲ ಮಾಡೋ ಕರ್ನಾಟಕ ಬೇಕು. ಕನ್ನಡ ಮಾತಾಡೋ ಕನ್ನಡಿಗರು ಬೇಡ ಅಂತ ರೈಟ್ಸ್, ಅಧಿಕಾರ ಕರ್ನಾಟಕದ ಜನತೆಗಿದೆ. ಅದಕ್ಕೆ ಬಂದು ನಿಮಗೆ ಕೇಳ್ತಾ ಇದ್ದಾರೆ. ನಾವು ನಿಮ್ಗೆ ಹಿಂಸೆ ಮಾಡ್ತಾ ಇಲ್ಲ, ನಾವು ನಿಮಗೆ ದೌರ್ಜನ್ಯ ಮಾಡ್ತಾ ಇಲ್ಲ. ಕನ್ನಡ ಕಲೀಲೇಬೇಕು ಅಂತ, ಕನ್ನಡ ಬಿಟ್ಟೋಗಿ ಅಂತ ನಾವೇನು ಟಾರ್ಚರ್ ಕೊಡ್ತಾ ಇಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆಯಿಂದ ಬದುಕೋದು ಕಲಿಬೇಕು. ನಿನ್ನ ಜಾಬು, ನಿನ್ನ ಸ್ಯಾಲ್ರಿ, ನಿನ್ನ ಜಾಬ್ ಪವರ್ ಎಷ್ಟು ದಿನ ಇರುತ್ತೆ? ನೀನು ಕಮರ್ಷಿಯಲ್ ಫೀಲ್ಡ್ ಎಷ್ಟು ದಿನ ಇರುತ್ತೆ? ಎಲ್ಲಿದ್ರಿ? ಜಾಬಿಗೆ ಎಂಟ್ರಿ ಆಗಬೇಕಾದ್ರೆ ಯಾವ ಥರ ಇದ್ರಿ ಅದನ್ನು ಫಸ್ಟ್ ಯೋಚನೆ ಮಾಡ್ಕೊಂಡ್ರೆ ಎಲ್ಲರಿಗೂ ಉತ್ತರ ಸಿಗ್ಬಿಡುತ್ತೆ. ಹಾಗಾಗಿ ಯಾವುದೇ ರಾಜ್ಯಕ್ಕೆ ಹೋಗಲಿ, ಅಲ್ಲಿನ ರಾಜ್ಯದ ಲೋಕಲ್ ಪ್ರಜೆಗಳಿಗೆ ಮರ್ಯಾದೆ ಕೊಡಬೇಕು. ನೆಲ, ಜಲ, ಭಾಷೆಗೆ. ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ಬಾಡಿಗೆ ಕಟ್ತೀನಿ, ನಾನೇನು ಇಲ್ಲಿ ಫ್ರೀ ಇದ್ದೀನಿ, ಈ ಥರ ದುರಹಂಕಾರದ ಮಾತನ್ನು, ಮನೋಭಾವನೆಯನ್ನು ಯಾರು ಇಟ್ಕೋಬಾರ್ದು. ಹಾಗಾಗಿ ಇವತ್ತು ಕರ್ನಾಟಕ ಗೌರ್ಮೆಂಟು ಎಲ್ಲ ಬ್ಯಾಂಕ್ಗಳಿಗೂ ನೋಟಿಸ್ ಜಾರಿ ಮಾಡಬೇಕು, ಖಡಕ್ ಆದೇಶ ಮಾಡಬೇಕು. ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಸರ್ವಿಸ್ ಕೊಡಬೇಕು, ಕನ್ನಡಿಗರಿಗೆ ಮರ್ಯಾದೆ ಕೊಡಬೇಕು ಅಂತ, ಕನ್ನಡ ಕಸ್ಟಮರ್ಗಳಿಗೆ ಬೆಲೆ ಕೊಡಬೇಕು, ಮರ್ಯಾದೆ ಕೊಡಬೇಕು ಅಂತ ಗೌರ್ಮೆಂಟ್ ನೋಟಿಸ್ ಜಾರಿ ಮಾಡಬೇಕು. ಅದ್ರಾಗ ಎರಡು ಮಾತೇ ಇಲ್ಲ. ಯಾವನನ್ನ ಇಲ್ಲ ಬಿಟ್ಟೋಯ್ತೀರಿ. ನಮ್ಮ ತಾಳ್ಮೆ, ನಮ್ಮ ಸಂಯಮನ ಯಾರು ಕೆಣಕಕ್ಕೆ ಹೋಗಬಾರ್ದು. ನಮ್ಗೆ ಹಿಂಸೆ ಕೊಟ್ಟು ಗೊತ್ತಿಲ್ಲ, ನೋವು ಕೊಟ್ಟು ಗೊತ್ತಿಲ್ಲ, ಟಾರ್ಚರ್ ಕೊಟ್ಟು ಗೊತ್ತಿಲ್ಲ. ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಸರಿ ಇರೋದಿಲ್ಲ. ಭಾರತದ ಸಂಸ್ಕೃತಿ, ಸಂಪ್ರದಾಯ ವಿರುದ್ಧವಾಗಿ ಯಾರೂ ಹೋಗ್ಬಾರ್ದು. ನಾವೆಲ್ಲ ಹಿಂದೂಗಳು, ಭಾರತ ದೇಶ, ಹಿಂದೂಸ್ತಾನ, ಅದರಲ್ಲೂ ರಾಜಕೀಯ ನಡೀತಾ ಇರ್ತತೆ. ಈ ರಾಜಕೀಯಗಳೆಲ್ಲ ನಿಲ್ಲಿಸಿಬಿಡಬೇಕು. ನಿನ್ನ ಸ್ಟೇಟಿಗೆ ಬಂದು ನಾವು ಈ ಥರ ದೌರ್ಜನ್ಯ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಇಲ್ಲ ತಾನೇ? ಹಾಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಮಾಡಿದ್ದು ಒಳ್ಳೆ ಕರೆಕ್ಟಾಗಿ ಮಾಡಿದ್ದೀರಾ. ಎಲ್ಲಿಂದ ಶುರುವಾಯಿತು ಅಂತ ತೆಗೀರಿ. ನಮ್ಮಿಂದ ಶುರುವಾಗಿಲ್ಲ, ಅದು ಕನ್ನಡಿಗರಿಂದ ಶುರುವಾಗಿಲ್ಲ. ಬ್ಯಾಂಕ್ ಮ್ಯಾನೇಜರಿಂದ, ಮಹಿಳಾ ಅಧಿಕಾರಿಯಿಂದ ಶುರುವಾಗಿದ್ದು. ಅದು ದುರಂಕಾರಗೆಟ್ಟವಳು ದುರಂಕಾರದಾಗ ಮಾತಾಡ್ತಾವಳೆ, ಕೇವಲ ಮಾತಾಡ್ತಾಳೆ. ಎಲ್ಲಿಂದ ಸ್ಟಾರ್ಟ್ ಆಯಿತು? ಅವಳಿಂದ ಸ್ಟಾರ್ಟ್ ಆಗಿದೆ, ನಮ್ಮಿಂದ ಸ್ಟಾರ್ಟ್ ಆಗಿಲ್ಲಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಡೆಗೆ. ನಮಸ್ಕಾರ. ಯಾರೇ ಆಗಿರಲಿ, ಮೂಲವನ್ನು ಮರಿಬಾರ್ದು. ಹಣ, ಅಧಿಕಾರ ಸಿಕ್ತಿದ್ದಂಗೆಲ್ಲ ಮರ್ತು ಬಿಡ್ತಾರೆ. ಆಮೇಲೆ ಸಮಾಜದಿಂದ ದೂರ ಇರ್ತಾರೆ. ಸಮಾಜ ಕಂಡ್ರೆ ಅಸಹ್ಯ ಪಡ್ತಾರೆ, ಪಬ್ಲಿಕ್ ಕಂಡ್ರೆ ಅಸಹ್ಯ ಪಡ್ತಾರೆ. ಯಾಕೆ? ಇವ್ರಿಗೆ ಯಾವುದೋ ಒಂದು ಕಂಪನಿ ಸ್ಯಾಲ್ರಿ, ಜಾಬ್, ಪವರ್ ಅಷ್ಟೇ. 4 ಗೋಡೆ ಮಧ್ಯೆ ಅಷ್ಟೇ ಜಾಬ್, ಸ್ಯಾಲ್ರಿ, ಪವರ್ ಇರುತ್ತೆ ಅಷ್ಟೇ. 4 ಗೋಡೆ ಮಾಚೆ ಇರೋದಿಲ್ಲ ನಿಮ್ದಾಲೆ. ನೀವು ಪಬ್ಲಿಕ್ ಆಗಿಬಿಡ್ತೀರಾ, ಸಾರ್ವಜನಿಕರಾಗಿಬಿಡ್ತೀರಾ, ನಾಗರಿಕರು ಆಗ್ತೀರಾ. ಗೋಡೆಯಿಂದ ಆಚೆ ಬಂದಮೇಲೆ, ಬ್ಯಾಂಕಿಂದ ಆಚೆ ಬಂದಮೇಲೆ ನೀವು ಭಾರತ ದೇಶದ ನಾಗರಿಕರಾಗ್ತೀರಾ, ಭಾರತ ದೇಶದ ಪಬ್ಲಿಕ್ ಆಗ್ತೀರಾ. ಬ್ಯಾಂಕ್ ಒಳಗಡೆ ಅಷ್ಟೇ ಅಧಿಕಾರಿಗಳು, ಆ ಪವರ್ ಇರುತ್ತೆ ಅಷ್ಟೇ, ಅದರಿಂದ ಆಚೆ ಬರೋ. ಅದಕ್ಕೆ ಹಾಗಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಈ ರಾಜ್ಯದ ಸಂಪ್ರದಾಯ ಪ್ರತಿಯೊಬ್ಬರ ಕೈಯಲ್ಲಿ ಇರುತ್ತೆ. ದೇಶದ ಸಂಪ್ರದಾಯನ ಅದು ಮಾಡ್ಬೇಕಂತ ಹೇಳ್ತೀವಿ. ನೋಡಿ, ಮುಗಿಸ್ತಾ ಇದ್ದೀನಿ ಕಡೆಗೆ. ನಮಸ್ಕಾರ. ಚಂದಾಪುರಕ್ಕೂ ನನ್ನ ಚಾನಲ್ ಹೋಗ್ತಿತ್ತು, ಕಾಶ್ಮೀರಕ್ಕೂ ನನ್ನ ಚಾನಲ್ ಹೋಗ್ತಿತ್ತು, ಎಲ್ಲದಕ್ಕೂ ಹೋಗ್ತೀವಿ. ನಾವು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಂತ ಮುಂದೆ ನನ್ನ ಚಾನಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಕರ್ನಾಟಕದಲ್ಲಿ. ಅದ್ರಿಗೆ 2 ಮಾತು ಇಲ್ಲ ಅಂತ ಹೇಳ್ತೀವಿ. ಒಂದು 3 ವೀಡಿಯೋ ಮುಗಿಸ್ತಾ ಈ ಕಡೆ. ನಮಸ್ಕಾರ.